ಕಳೆದ ಒಂದು ವಾರದ ಹಿಂದೆ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂತು. ಕರ್ನಾಟಕದ 7,000 ವಿದ್ಯಾರ್ಥಿಗಳು HIV ಪಾಸಿಟಿವ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಕಡ್ಡಾಯವಾಗಿ ಶಾಲಾ ಕಾಲೇಜುಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ ಈ HIV ಟೆಸ್ಟನ್ನು ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ ಎನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಹೌದಾ ಇದು? 7,000 ವಿದ್ಯಾರ್ಥಿಗಳು HIV ಪಾಸಿಟಿವ್ ಅಂತ ಹೇಳಿದ್ರೆ ಅದು ವಯಸ್ಸಾಗಿದೆ, ಮದುವೆ ಆಗಿಬಿಟ್ಟಿದೆ, ಏನೇನೋ ಯಾವುದೂ ಇಲ್ಲ. ವಿದ್ಯಾರ್ಥಿಗಳು ಓದುವಂಥ ಹಂತದಲ್ಲಿದ್ದಾರೆ. ಓದುವ ಹಂತದಲ್ಲೇ HIV ಪಾಸಿಟಿವ್ 7,000 ಜನಕ್ಕೆ ಆಗ್ಬಿಡುತ್ತಾ? ಇಂಥದ್ದೊಂದು ಚರ್ಚೆ ಎಲ್ಲವೂ ಕೂಡ ಶುರುವಾಯಿತು. ಇದಕ್ಕೆ ಆರೋಗ್ಯ ಸಚಿವ UT ಖಾದರ್ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹೇಳಿದರು ಸಚಿವರು? ಏನಾಯಿತು ಬೆಳವಣಿಗೆ? ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. 7,000 ವಿದ್ಯಾರ್ಥಿಗಳಿಗೆ ಹಾಗಾದರೆ HIV ಇದೆಯಾ? ಇದೊಂದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದಂತಹ ಮಾತು ಅಂತ ಸಚಿವರು ಕೊಡ್ತಾ ಇರುವಂತಹ ಮಾಹಿತಿ. ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಇದು. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನೀಡಿದ ಅಂದಾಜು ವರದಿಯಿಂದ ಇಂಥದ್ದೊಂದು ಗೊಂದಲ ಎಲ್ಲ ಸೃಷ್ಟಿಯಾಗಿಬಿಟ್ಟಿದೆ ಅಂತ ಆರೋಗ್ಯ ಸಚಿವರೆಲ್ಲ ಹೇಳಿದರು. ಈ ವರದಿಯನ್ನು ಅಧಿಕೃತವಾಗೆಲ್ಲ ತಳ್ಳಿ ಹಾಕಿದರು. ಈ ಅಂಕಿಅಂಶಗಳ ಬಗ್ಗೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನ್ಯಾಕೋ ನಾವೇನು ಕರಿತೀವಿ, ಆ ಸಂಸ್ಥೆಗೆ ರಾಜ್ಯ ಸರ್ಕಾರದಿಂದ ಇದೀಗ ಪತ್ರ ಬರೆಯಲಾಗಿದೆ. ಸಾರ್ವಜನಿಕ ಮತ್ತು ವಿದ್ಯಾರ್ಥಿಗಳಲ್ಲಿ ಅನಗತ್ಯ ಭೀತಿ ಸೃಷ್ಟಿಯಾಗದಂತೆ ಸರ್ಕಾರ ಎಲ್ಲ ಮನವಿ ಮಾಡಿಕೊಂಡಿದ್ದಾರೆ. ಇದೇನಾಗಿದೆ, ಎಷ್ಟಾಗಿದೆ, ಏನು ಎತ್ತ, ಎಲ್ಲದರ ಬಗ್ಗೆ ವರದಿ ಬೇಕು ಅಂತೆಲ್ಲ UT ಖಾದರ್ ಅವರು ಕೇಳಿದ್ದಾರೆ. ಇದು ಸರ್ಕಾರದಿಂದ ಆಗಿರುವಂತಹ ಮನವಿ. ಅಂದರೆ ಈ ಮುಖಾಂತರ ಅವರು ಹೇಳ್ತಾ ಇದ್ದಾರೆ, ನೀವು ಅಂದುಕೊಂಡಿರೋದು ಅಥವಾ ಪಾಲಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ ಒಂದು ಸಮಾಜದಲ್ಲಿ ಆತಂಕವಾದಂತಹ ಸುದ್ದಿ ಇದು 7,000 ಅಂತ ಹೇಳಿದ್ರೆ ಹೀಗಾಗಿ ಇದೊಂದು ಸತ್ಯಕ್ಕೆ ದೂರ ಅಂತ ಸಚಿವರು ಹೇಳಿದರು. ಹಾಗಾದರೆ ಅಂಕಿಅಂಶಗಳ ಮಾಯಾಜಾಲ ಹೆಂಗಿದೆ? ಎಷ್ಟೆಷ್ಟು ವರ್ಷಗಳಿಂದ ಏನೇನಾಯಿತು, ಹೆಂಗಿದೆ 7,000 ಅಂತ ಹೇಳ್ತಿದ್ದಾರೆ? ಡೀಟೇಲ್ಸ್ ನೋಡೋಣ. 2004ರಿಂದ ಇಲ್ಲಿಯ ತನಕ 18ರಿಂದ 35 ವರ್ಷದ ವಯಗಿನ 39,028 ಜನರಲ್ಲಿ ಈ ಸೋಂಕು ದೃಢ ಆಗಿದೆ. ಅಂದರೆ 2004, 14, 10 ಅದಾದ 22 ವರ್ಷಗಳ ಅವಧಿಯಲ್ಲಿ ಎಷ್ಟು? 39,028 ಪ್ರಕರಣ 22 ವರ್ಷದಲ್ಲಿ ಆಗಿರೋದು. ಕಳೆದ 20 ವರ್ಷಗಳ ಒಟ್ಟು ಅಂಕಿಅಂಶ ಇದು. ಆದರೆ ಯಾವುದೇ ಹೊಸ ಪ್ರಕರಣಗಳಲ್ಲ. ಈ ಹೊಸ ಪ್ರಕರಣಗಳಾಗ್ಬಿಟ್ಟಿದೆ, 7,000 ಆಗಿಬಿಟ್ಟಿದೆ, HIV ಪಾಸಿಟಿವ್ ಆಗಿದ್ದಾರೆ, ಹೀಗಾಗಿ ನಾವು ಕಡ್ಡಾಯವಾಗಿ ಅವರಿಗೆಲ್ಲ ಟೆಸ್ಟ್ ಮಾಡಬೇಕು ಅಂತೆಲ್ಲ ಸುದ್ದಿ ಬಂತಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತ. ಇತ್ತೀಚಿನ 3 ತಿಂಗಳಲ್ಲಿ 5.5 ಲಕ್ಷ ಜನರ ರಕ್ತ ಪರೀಕ್ಷೆ ಮಾಡಲಾಗಿದೆ. ಇದರ ಪೈಕಿ ಪಾಸಿಟಿವ್ ಬಂದಿದ್ದು ಕೇವಲ 3,091 ಜನರಿಗೆ ಮಾತ್ರ. ಹಾಗಾದರೆ ಈ 3,091 ಜನ ವಿದ್ಯಾರ್ಥಿಗಳ ಖಂಡಿತ ಇಲ್ಲ. ಯಾವುದೋ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರು, ಯಾವುದೋ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡೋರು, ಯಾವುದೋ ಉದ್ಯೋಗಕ್ಕಾಗಿ ಹೋದವರು, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿರೋರು, ಅದ್ಯಾರೂ ಕೂಡ ವಿದ್ಯಾರ್ಥಿಗಳ ಅಲ್ಲ ಅಂತ ಈಗ ಇವರು ವರದಿಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. 2.81 ಲಕ್ಷ ಗರ್ಭಿಣಿಯರ ಸೋಂಕಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಹಳೆಯ ದತ್ತಾಂಶಗಳನ್ನು ಹೊಸ ಪ್ರಕರಣಗಳಂತ ಬಿಂಬಿಸ್ತಾ ಇರೋದು ಒಂದು ದುರದೃಷ್ಟಕರ ಸಂಗತಿ ಅಂತ ಇದೀಗ ಆರೋಗ್ಯ ಸಚಿವ UT ಖಾದರ್ ಅವರ ಮಾತಿದು. ಅಂದರೆ 2004ರಿಂದ 2026 ತನಕ 39,028 ಪ್ರಕರಣ 22 ವರ್ಷಗಳಲ್ಲಿ. ಇದು ದೀರ್ಘಾವಧಿಯ ಒಟ್ಟು ಚಿಕಿತ್ಸಾರ್ಥಿಗಳ ಪ್ರಮಾಣ. ಇದರಲ್ಲಿ ಅನೇಕ ಜನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಇದಕ್ಕೆ ಬೇರೆ ಬೇರೆ ಸವಲತ್ತುಗಳಿದೆ, ಉಚಿತವಾಗಿ ಟ್ರೀಟ್ಮೆಂಟ್ ಕೂಡ ಕೊಡಲಾಗುತ್ತೆ, ಅವರೆಲ್ಲ ಪಡೆದುಕೊಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಕಳೆದ 3 ತಿಂಗಳಲ್ಲಿ 5.5 ಲಕ್ಷ ಜನರಿಗೆ HIV ಟೆಸ್ಟ್ ಮಾಡಲಾಯಿತು. ನೀವು ಬೇರೆ ಬೇರೆ ಏನೋ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆ, ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಏನೋ ಆದಂಥ ಸಮಯದಲ್ಲೂ ಕೂಡ HIV ಚೆಕ್ ಮಾಡ್ತಾರೆ, ನಿಮಗೆ ಪಾಸಿಟಿವಾ ನೆಗೆಟಿವಾ ಏನು ಎತ್ತಂತ. ಹೀಗೆಲ್ಲ ಚೆಕ್ ಮಾಡಿದಂತಹ ಸಮಯದಲ್ಲಿ 3,091, 5 ಲಕ್ಷದ ಪೈಕಿ 3,091 ಪ್ರಕರಣಗಳಿದೆ. ಈ 7,000 ಪ್ರಕರಣಗಳೇನಿದೆ ಅದು ಸುಳ್ಳಿದು. ಬೇರೆ ಬೇರೆ ವರದಿಗಳನ್ನೆಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇದನ್ನು ಹೊಸ ಪ್ರಕರಣಗಳಂತೆಲ್ಲ ಬಿಂಬಿಸ್ತಾ ಇದ್ದಾರೆ ಅಂತ ಸಚಿವರೆಲ್ಲ ಹೇಳಿದರು. ಹಾಗಾದರೆ ಕಾಲೇಜುಗಳಲ್ಲಿ HIV ಟೆಸ್ಟ್ ಕಡ್ಡಾಯನಾ? ಇದೊಂದು ಚರ್ಚೆ ಆಗ್ತಾ ಇದೆ. ಕಡ್ಡಾಯ ಮಾಡಬೇಕಾ ಬೇಡವಾ? ಕಡ್ಡಾಯ ಆಗಿಬಿಟ್ಟಿದೆ ಅಂತ. ಯಾವುದೇ ಕಾರಣಕ್ಕಾಗಿಯೂ ಕೂಡ ರಾಜ್ಯದ ಯಾವ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ಕಡ್ಡಾಯ ಮಾಡಿಲ್ಲ. ಯಾರು ಹೇಳ್ತಾ ಇರೋದು? ಆರೋಗ್ಯ ಸಚಿವ UT ಖಾದರ್ ಅವರು ಹೇಳಿರೋದು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ನೀಡಿದ ಸುತ್ತೋಲೆ ಅಂದರೆ ಅವರು ಹೊರಡಿಸಿರುವಂತಹ ಒಂದು ಮಾರ್ಗಸೂಚಿ ಏನಿದೆ ಅದು ಜಾಗೃತಿ ಶಿಬಿರಗಳಿಗಷ್ಟೇ ಸೀಮಿತವಾಗಿಬಿಟ್ಟಿದೆ. HIV ಕಾಯ್ದೆ 2017 ಅನ್ವಯ ಯಾರನ್ನೂ ಕೂಡ ಬಲವಂತವಾಗಿ ಪರೀಕ್ಷೆಗೆ ಒಳಪಡಿಸುವಂತಿಲ್ಲ. ಸ್ವಯಂ ಪ್ರೇರಿತ ತಪಾಸಣೆಗಾಗಿ ಕಾಲೇಜುಗಳಲ್ಲಿ QR ಕೋಡ್ ಆಧಾರಿತ ಸೆಲ್ಫ್ ರಿಸ್ಕ್ ಮೌಲ್ಯಮಾಪನ ಇರುತ್ತೆ. ರಕ್ತದಾನ ಮತ್ತು ಗರ್ಭಿಣಿಯರ ತಪಾಸಣೆ ಸಂದರ್ಭದಲ್ಲಿ ಮಾತ್ರ ಪರೀಕ್ಷೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ 2017 ಒಂದು ನಿಯಮ ಇದೆ. ಈ ನಿಯಮದ ಪ್ರಕಾರ ಬಲವಂತವಾಗಿ ಯಾರಾದರೂ ಒಬ್ಬ ವ್ಯಕ್ತಿಗೆ ನಿಮಗೆ HIV ಟೆಸ್ಟ್ ಮಾಡಲೇಬೇಕು ಅಂತ ಬಲವಂತವಾಗಿ ಅವ್ರ ಮೇಲೆ ಹೇರುವಂತಿಲ್ಲ. ಅದು ಕಾನೂನಿನ ವಿರುದ್ಧವಾಗಿರುತ್ತೆ.
ಹೀಗಾಗಿ ಒಂದು ಸ್ವಲ್ಪ ರಿಸ್ಕ್ ಡೆಸ್ಕನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಅವುಗಳ ಮುಖಾಂತರ ಸ್ವಯಂ ಮೌಲ್ಯಮಾಪನ ಮಾಡ್ಬೋದು ಅಂತ ಸಚಿವರೆಲ್ಲ ಹೇಳಿರೋದು. ಹಾಗಾದರೆ ಯುವಜನತೆಯಲ್ಲಿ HIV ಹೆಚ್ಚಳಕ್ಕೆ ಕಾರಣ ಏನು? ಯಾವ ಕಾರಣಕ್ಕಾಗಿ? ಡೇಟಿಂಗ್ ಆ್ಯಪ್ಗಳ ಮುಖಾಂತರ ಅಪರಿಚಿತರೊಂದಿಗೆ ಸುಲಭವಾಗಿ ಸಂಪರ್ಕ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ಪಿಡುಗಾಗಿದ್ದು ಕನ್ವರ್ಟ್ ಆಗ್ತಾ ಇದೆ. ಬೇರೆ ಬೇರೆ ಸೋಷಿಯಲ್ ಆ್ಯಪ್ಗಳ ಮುಖಾಂತರ ಸಂಪರ್ಕ ಆಗುತ್ತೆ. ಸಂಪರ್ಕ ಆದ ನಂತರ ಅವರು ದೈಹಿಕ ಕ್ರಿಯೆಯಲ್ಲೆಲ್ಲ ಭಾಗವಹಿಸುವುದು, ದೈಹಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಿಣಾಮವಾಗಿ ಈ ಏಡ್ಸ್ ರೋಗಕ್ಕೆ ಅಂದರೆ HIV ಅಂತ ನಾವೇನು ಕರಿತೀವಿ ಅದಕ್ಕೆ ಅವರೆಲ್ಲ ಅಡಿಕ್ಟ್ ಆಗೋದನ್ನು, ಅವರಿಗೆ ಅದು ಬರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಸುರಕ್ಷಿತ ಲೈಂಗಿಕತೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಅತಿ ಹೆಚ್ಚು ಯುವಜನತೆ. ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಇದು ಹೆಚ್ಚು ಹೆಚ್ಚು ವ್ಯಾಪಕವಾಗಿ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೀವಿ. ಆ ಸೋಷಿಯಲ್ ಮೀಡಿಯಾದ ಮುಖಾಂತರ ಯಾರೋ ಸಂಪರ್ಕಕ್ಕೆ ಸಿಗ್ತಾರೆ. ಸಂಪರ್ಕ ಮೊದಲು ಸ್ನೇಹ ಆಗುತ್ತೆ. ಸ್ನೇಹ ಬೇರೆ ಬೇರೆ ಸಂಬಂಧಗಳನ್ನು ಹುಟ್ಟು ಹಾಕುವ ಹಂತಕ್ಕೆ ಹೋಗ್ಬಿಡುತ್ತೆ. ಆ ಸಂಬಂಧ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಅದೇ ಕೊನೆಗೆ ಏನಾಗುತ್ತೆ, ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲೂ ಕೂಡ ಪ್ರಚೋದನೆ ಆಗುತ್ತೆ. ಈ ರೀತಿಯಾದಂತಹ ಸಮಯದಲ್ಲೂ ಕೂಡ ಯುವಕರಲ್ಲಿ ಈ HIV ಪಾಸಿಟಿವ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ. ಡ್ರಗ್ಸ್ ಪಡೆಯೋದಕ್ಕೆ ಬಳಸುವ ಸೂಜಿಗಳ ಹಂಚಿಕೆಯಿಂದಲೂ ಕೂಡ ಹರಡುವ ಭೀತಿ. ಯಾವುದೋ ಒಂದು ಸೂಜಿಯನ್ನು HIV ಪಾಸಿಟಿವ್ ಇದ್ದವನು ಬಳಕೆ ಮಾಡಿರ್ತಾನೆ, ಅದನ್ನು ಇವರು ಡ್ರಗ್ಸ್ ಪಡೆಯೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಯಾರೋ ಬಳಕೆ ಮಾಡ್ತಾನೆ, ಅವನಿಂದ ಇವನಿಗೆ ಅದು ಆಗುವಂತಹ ಭೀತಿಯೆಲ್ಲವೂ ಕೂಡ ಇರುತ್ತೆ. ಲೈಂಗಿಕ ಶಿಕ್ಷಣದ ಕೊರತೆ. ನಮ್ಮ ಎಜುಕೇಷನಲ್ಲಿ ಈ ಲೈಂಗಿಕ ಶಿಕ್ಷಣ ಅನ್ನುವಂಥ ವಿಚಾರ ಏನಾಗ್ಬಿಟ್ಟಿದೆ ಅಂದರೆ ಅದೊಂದು ರೀತಿ ಮಡಿವಂತಿಕೆ ಆಗಿಬಿಟ್ಟಿದೆ. ಅದರ ಬಗ್ಗೆ ಮಾತನಾಡೋದು ಅಕ್ಷಮ್ಯ ಅಪರಾಧ, ಅದರ ಬಗ್ಗೆ ಏನೂ ಕೂಡ ಮಾತನಾಡಬಾರದು ಅಂತ ನಾವೆಲ್ಲ ಅನೇಕ ಬಾರಿ ನೋಡಿದ್ದೀವಿ. ಮನೆಗಳಲ್ಲಿ ಮಾತನಾಡಲ್ಲ, ಸಾಮಾಜಿಕವಾಗಿ ಅದರ ಬಗ್ಗೆ ದೂರವಾಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಲೈಂಗಿಕ ಶಿಕ್ಷಣವನ್ನು ತೆಗೆದುಕೊಂಡು ಬರುವಂಥದ್ದೆಲ್ಲವೂ ಕೂಡ ಹೀಗಾಗಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಎಲ್ಲ ದೊಡ್ಡ ಸವಾಲಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಏಡ್ಸ್ ಮುಕ್ತ ರಾಜ್ಯಕ್ಕೆ ಸರ್ಕಾರದ ಪ್ಲಾನ್. ಏಡ್ಸ್ ಮುಕ್ತ ರಾಜ್ಯಕ್ಕೆ ಶೂನ್ಯ ಏಡ್ಸ್ ಗುರಿಯೊಂದಿಗೆ ರಾಜ್ಯದಾದ್ಯಂತ ಏಡ್ಸ್ ಸುರಕ್ಷತಾ ಜಾಗೃತಿ ಅಭಿಯಾನವನ್ನು ಸರ್ಕಾರ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಇದೀಗ ಒನ್ಸ್ ಅಗೇನ್ ಕಂಟಿನ್ಯೂಟಿ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಶೀಘ್ರದಲ್ಲಿ ಒಂದು HIV ಜಾಗೃತಿ ಕುರಿತಾದಂತಹ ರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲ ಆಯೋಜನೆ ಮಾಡ್ತಾರಂತೆ. ಉಚಿತವಾದಂಥ ಔಷಧಿ ಚಿಕಿತ್ಸೆಗಾಗಿ ಡಿಜಿಟಲ್ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಮಾಡ್ತಾರಂತೆ. 1097 ಉಚಿತ ಸಹಾಯವಾಣಿ, ಇದು ರಾಷ್ಟ್ರೀಯ ಮಾಹಿತಿ ಮತ್ತು ನೆರವು. ನಿಮಗೇನೇ ಸಮಸ್ಯೆ ಇದ್ದರೂ ಅವರೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಸುಳ್ಳು ಸುದ್ದಿಗೆಲ್ಲ ಕಿವಿಗೊಡಬೇಡಿ, ಜಾಗೃತಿಯ ರೋಗಕ್ಕೆ ಮೊದಲ ಮದ್ದು ಅಂತ ಇದೀಗ ಇಲಾಖೆ ಹೇಳಿದೆ. ಆ ಮುಖಾಂತರ ಕಳೆದ ಒಂದು ವಾರದಿಂದ ಈ HIV ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮ, ಅದಾದ ನಂತರ ಅನೇಕ ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಈ ಸುಳ್ಳು ಈ ಅಂಕಿಅಂಶಗಳ ಬಗ್ಗೆ ಆರೋಗ್ಯ ಇಲಾಖೆಯ ಸಚಿವರು ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡೋಣ ಆ ವಿಚಾರದಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ.